ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋನ ನೀಟ್ ಸ್ಟೂಡೆಂಟ್ಸ್ ಮತ್ತು KCET ಸ್ಟೂಡೆಂಟ್ ನೋಡ್ತದಂದರೆ, ಅದರಲ್ಲೂ ನೀಟ್ ಸ್ಟೂಡೆಂಟ್ಸ್ ನೋಡ್ತದಂದರೆ ಸ್ವಲ್ಪ ಧೈರ್ಯ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತ ಹೇಳಿದೆ ಅಂತಂದರೆ, ನೆನ್ಪಿಟ್ಕೋಬೇಕು, 18ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಇದ್ದಿದ್ದು ಏನಾಯ್ತಂದರೆ 22ನೇ ತಾರೀಕು ಆಯಿತು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ 22ನೇ ತಾರೀಕು ಹೋಗೋಕ್ಕಿಂತ ಮುಂಚೆ ಬಿಫೋರ್ 20 ಅಂದರೆ ಏನು ನಿನ್ನೆ 12 ಗಂಟೆ ಒಳಗಡೆ NT ಆದವ್ರಿಗೆ ಸೆಂಟರ್ ವೈಸ್ ವಿತೌಟ್ ಕ್ಯಾಂಡಿಡೇಟ್ ನೇಮನ್ನ ರಿಸಲ್ಟ್ನ ಅನೌನ್ಸ್ ಮಾಡಿರಿ ಅಂತ ಹೇಳಿದ್ರು. ಅಂದಂಗೆ NT ಆದವರು 11ವರೆಗೆ 11:30 ಅನ್ನೋಷ್ಟರಲ್ಲಿ ಅನೌನ್ಸ್ ಮಾಡ್ತಾರೆ. ಅದೆಲ್ಲ ಮಾಡಿ ಆದ ಮೇಲೆ ಎಷ್ಟೆಲ್ಲ ಮಾತುಕತೆ ಬರ್ತಾ ಇದ್ದಾವೆ ಅಂತಂದರೆ, ಈಗ NT ಆದವರು ರಿಸಲ್ಟ್ ಏನೋ ಅನೌನ್ಸ್ ಮಾಡಿದರು, ಬಟ್ ಅದನ್ನು ಎಷ್ಟೋ ಜನ ಕ್ಯಾಲ್ಕುಲೇಷನ್ ಅಥವಾ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಆಗಿದೆ ಅಂತಂದರೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಥವಾ ಸ್ಕ್ಯಾಮ್ ಆಗಿದೆ, ಏನೇನೆಲ್ಲ ಆಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸ್ವಲ್ಪ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸರಿ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತೆ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಒಂದು ಲೈಕ್ ಕೊಡ್ಬಿಟ್ರೆ ಡೈರೆಕ್ಟ್ ವಿಷಯಕ್ಕೆ ಮಾತಾಡ್ತೀನಿ ಈಗ. ಸರಿ, ಇವಾಗ ಏನಪ್ಪ ಅಂತಂದರೆ, ನಾನು ಒಂದೊಂದಾಗಿ ಕೆಲವೊಂದಿಷ್ಟು ಸೋರ್ಸಸ್ನ ತೊಗೊಂಬಂದಿದ್ದೀನಿ. ಏನಾಗಿದೆ ಇವಾಗ ರಿಸಲ್ಟ್ ಅಂದರೂ ಬಿಟ್ಟಿದ್ದಾರೆ. ಏನೇನಾಗಿದೆ ನೋಡಿ, ಸ್ಟೂಡೆಂಟ್ಸ್ ಆರ್ ಗೆಟ್ಟಿಂಗ್ 670 ಅಂತ 680+ ಮಾರ್ಕ್ಸ್ ಫಾರ್ ಫನ್. ಆ್ಯಂಡ್ ದ iron is that they are from single center, namely Aravali Public School, Sikar, Rajasthan. Almost 80+ students are getting 600+, which comes out of around 10% of students, whereas in country of number is just 3.25%. ನೋಡ್ರಿ, ಇಡೀ ನಮ್ಮ ಕಂಟ್ರಿನೇ ತೊಗೊಂಡಾಗ 600+ ಯಾರೆಲ್ಲ ಎಷ್ಟು ಜನ ಇಂಡಿಯಾದಲ್ಲಿ 3.2% ತೊಗೊಂಡ್ರೆ, ಬಟ್ ಆ ಒಂದು ಸೆಂಟ್ರಲ್ಲಿ ಅಷ್ಟೇನು 10% ಸ್ಟೂಡೆಂಟ್ಸ್ ನೇಮ್ ಮಾಡಿದ್ದಾರೆ ಅಂತಂದರೆ 600+ ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಮೀನ್ಸ್ ಅವ್ರು ವಿತ್ ಪ್ರೂಫ್ ಕೂಡ ಹಾಕಿದ್ದಾರೆ, ಬೇಕಾದ್ರೆ ನೋಡ್ಕೋಬೋದು. ಇಲ್ಲಿ ಇದು ಒಂದಲ್ಲ, ಮತ್ತು ನಿಮಗೆ ಬೇರೆ ಬೇರೆಯನ್ನು ತೋರಿಸ್ತೀನಿ ನಾನು ನಿಮಗೆ. ಸರಿ, ಇಲ್ಲಿ ನೋಡ್ರಿ, ಇವ್ರೊಬ್ಬರು ನಾಟ್ ಬಿಹಾರ್, ನಾಟ್ ಜಾರ್ಖಂಡ್, ನಾವು ಗುಜರಾತ್ ಲುಕ್ಸ್ ಲೈಕ್ ಹೋಲ್ ಎಪಿಸೆಂಟರ್ ಆಫ್ ಸ್ಕ್ಯಾಮ್ಸ್. ಹೌ ಕ್ಯಾನ್ ಎ 12th ಫೇಲ್ ಸ್ಟೂಡೆಂಟ್ಸ್ ಟಾಪ್ ದ ಹೈಲಿ ಕಾಂಪಿಟೇಟಿವ್ ನೀಟ್ ಎಕ್ಸಾಮ್? ಈದರ್ he or she ಮಾಸ್ಟರ್ ಬ್ರೇನರ್ ಆರ್ ಮಾಸ್ಟರ್ ಸ್ಕ್ಯಾಮರ್ ಈಸ್ ದ ಗುಜರಾತ್ ಮಾಡೆಲ್ ಆಫ್ ಇಂಡಿಯಾ. ಲೈಕ್ ನ್ಯೂಸಲ್ಲಿ ಕೂಡ ಎಲ್ಲನೂ ಕೂಡ ಇದ್ರ ಬಗ್ಗೆ ಮಾತಾಡೋದು ಅಂತಂದರೆ, 12th ಫೇಲ್ ಆದವನು ಕೂಡ ಸ್ಟೂಡೆಂಟ್ಸು ನೀಟಲ್ಲಿ ಟಾಪ್ ರ್ಯಾಂಕ್ ತೊಗೋಬಹುದಾ? ತೊಗೋಬೋದು. ಬಟ್ ಇಲ್ಲಿ ಯಾವ ರೀತಿ ಆಗ್ತದೆ, ನೀಟಲ್ಲಿ ಅತಿ ಮಾರ್ಕ್ಸ್ ತೊಗೋಬೋದಾ ಅಂತ ಒಂದು ಕ್ವಶನ್ ಹಾಕಿದ್ರೆ ಇವತ್ತು ನ್ಯೂಸ್ ಕೂಡ ಬಂದಿದೆ. ಆ್ಯಂಡ್ ಇಲ್ಲಿ ನೋಡ್ರಿ, ಇನ್ನೊಂದಿದೆ ಹೆತ್ರೆಡ್ ನೋಡಿ, ಇನ್ ರಾಜ್ಕೋಟ್ ಸೆಂಟರ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅವು ಸ್ಟೂಡೆಂಟ್ಸ್ ಸಿಟ್ಟಿಂಗ್ ಫ್ರಂಟ್ ಆಫ್ ಆರ್ ಬ್ಯಾಕ್ ಸ್ಕೋರ್ಸ್ ನಿಯರ್ಲಿ ಐಡೆಂಟಿಕಲ್ ಅಂತಂದರೆ ನೋಡ್ರಿ, ಆಲ್ಸೋ ದಿಸ್ ಸೋಲೋ ಸೆಂಟರ್ಸ್ ಹ್ಯಾವ್ 12 ಸ್ಟೂಡೆಂಟ್ಸ್ ಸ್ಕೋರಿಂಗ್ 700+. ಒಂದೇ ಸೆಂಟ್ರಲ್ಲಿ 700+ ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಇಫ್ ದಿಸ್ ವರ್ ಸಿಕಾರ್ ಆರ್ ಕೋಟಾ ಇಟ್ ವುಡ್ ಬಿ ಅಂಡರ್ಸ್ಟ್ಯಾಂಡೇಬಲ್, ಬಟ್ ಹೌ ಈಸ್ ದ ಪಾಸಿಬಲ್ ಇನ್ ಗುಜರಾತ್ ಮಾಡೆಲ್ ಫಾರ್ ಇಂಡಿಯಾ? ಅಂದರೆ ಒಂದೇ ಥರ ಸಿಮಿಲರ್, ಬ್ಯಾಕ್ ಫ್ರಂಟ್ ಹಿಂದೆ ಮುಂದೆ ಕುಂತವ್ರು ಕೂಡ ಸಿಮಿಲರ್ ಮಾರ್ಕ್ಸ್ ಬರ್ತಾ ಇದ್ದಾವೆ. ಒಂದತ್ರ ಅಲ್ಲ, ಒಂದೇ ಸೆಂಟ್ರಲ್ಲಿ ಭಾಳ ಆಗಿದಾವೆ. ಎಕ್ಸಾಂಪಲ್ ತೋರ್ಸಕ್ಕಂತ ನಾನು ಈ ವಿಡಿಯೋಗೆ ಬಂದಿರೋದು. ಸರಿ, ಇಲ್ಲಿ ನೋಡ್ತಾ ಇರ್ಬೋದು, 304, 303 ನೋಡಿರಿ, 394, 382 ನೋಡಿರಿ, 375, 364 592, 596 692, 680 ಅಂದರೆ ಸಿಮಿಲರ್ ಇದಾವಲ್ವ. ಆ್ಯಂಡ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಸ್ಕೋರ್ ಆಗಿದಾವೆ ಅದನ್ನು ಕೂಡ ನೋಡಿರಿ. ಆ್ಯಂಡ್ ಇನ್ನೂ ಕೂಡ ತೋರಿಸ್ತೀನಿ ನಾನು, ಒಂದಲ್ಲ, 595, 586 453, 452 ಇಲ್ಲಿ ನೋಡ್ರಿ, 4 ಸ್ಟೂಡೆಂಟ್ 330, 345, 308 ಸರಿ, 241, 249 ಸೇಮ್ 500, 505 ಇಲ್ಲೊಂದು ಏನು ಕಾಣಿಸ್ತಿದೆ ನೋಡ್ರಿ, ಇದು ಮತ್ತೆ ಅಂದರೆ ಇದು ಈ ಥರದ್ದು PDF ಅಥವಾ ಈ ಥರದ್ದು ಫೋಟೋಗಳು ಬಹಳಷ್ಟು ರೀಟ್ವೀಟ್ ಆಗಿರ್ತದವ ಟ್ವಿಟ್ಟರಲ್ಲಿ. ಏನಾಗ್ತಿದೆ ಅಂತಂದರೆ, ಒಂದೇ ಥರದ್ದು ಇದ್ದಿದ್ದೇ ಬೇರೆ. ಒಂದು ಹಿಂದೆ ಮುಂದೆ ಇದ್ದವ್ರಿಗೆ ಏನೋ ಹೇಳ್ಕೊಟ್ಟಿದ್ದಾರೆ, ಏನೋ ಸ್ಕ್ಯಾಮ್ ಆಗಿದೆಯೋ ಅಥವಾ ಇಲ್ಲ ಇಬ್ಬರು ಹಿಂದೆ ಮುಂದೆ ಕುಂತಿರೋ ಜಾಣರಿದ್ದಾರೆ, ಅವರು ತಂಪಡಿ ಚೆನ್ನಾಗಿದ್ದಾರೆ, ಸ್ಕೋರ್ ತೊಗೊಂಡಿದ್ದಾರೆ ಬಟ್ ಇದು ಒಂದು ಸೆಂಟ್ರ್ ಫುಲ್ ಏನಾಗಿದೆ ಅಂತಂದರೆ 600 ಮಾರ್ಕ್ಸ್ 80 ಎಷ್ಟು ಸ್ಟೂಡೆಂಟ್ಸು 10% ಅಂತ ಏನು ಕರೆದು ನೋಡು, ಅಷ್ಟು ಸ್ಟೂಡೆಂಟ್ಸು ಕೂಡ ಅದು ಕೂಡ ಇಲ್ಲಿ ಸಿಗ್ತದೆ. ಸರಿ, ನಾನು ಏನಕ್ಕೆ ಇದನ್ನೆಲ್ಲ ಮಾತಾಡಿದೆ ಅಂತಂದರೆ, ಇದನ್ನು ನಾಳೆ 22ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಅನಲೈಸಸ್ ಆಗುತ್ತೆ. ಇದನ್ನೆಲ್ಲನೂ ಕೂಡ ತಾಳೆ ನೋಡ್ತಾರೆ. ಅವ್ರಿಗೇನಾದರೂ ತಲೆ ಕೆಟ್ಟರೆ ಈ ಥರದ್ದಾಗಿದ್ದೇನಾದರೂ ಬಹಳಷ್ಟು ಗಂಭೀರವಾಗಿ ತೊಗೊಂಡ್ರೆ ಹೇಳೋಕ್ಕಾಗಲ್ಲ, ರೀನೀಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಇವಾಗ ಹೇಳೋಕ್ಕಾಗಲ್ಲ, ಯಾಕಂದರೆ ಇಷ್ಟೊಂದೆಲ್ಲ ಎಕ್ಸ್ಪೋಸ್ ಆಗಿದ ಮೇಲೆ ಏನೇನು ತೊಗೊತಾರೋ ಕೋರ್ಟಿಗೆ ಬಿಟ್ಟಿರ್ತದೆ ವಿಷಯ ಅದು. ಬಟ್ ಒಂದಂತರೂ ಏನಪ್ಪ ಅಸಮಾಧಾನಕಾರ ಸಂಗತಿ ಅಂತಂದರೆ, ಸದ್ಯಕ್ಕೆ
ಇಷ್ಟೆಲ್ಲ ಬಂದಿದ್ದು ನೋಡಿ ಎಷ್ಟೊಂದು ಹುಡುಗರು ಓದಿದವರು ಏನು ಮಾಡ್ಬೇಕಂತ. ಓಕೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಂತೂ ಇದೇನು ಎಫೆಕ್ಟ್ ಆಗೋದಿಲ್ಲ, ಅದನ್ನ ತಲೆ ಕೆಡಿಸ್ಕೊಬೇಡ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಯಾವ ಸೆಂಟ್ರಲ್ಲಿ ಕೂಡ ಈ ಥರ ಆಗಿಲ್ಲ. ಓನ್ಲಿ ಜಾರ್ಖಂಡ್, ಗುಜರಾತ್ ಈ ರೀತಿ ಏನೇನು ಕಾಣಿಸ್ತಿದೆ ನೋಡ್ರಿ, ಅಲ್ಲಿ ಹಾಕ್ತಿದ್ದೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸ್ ಮಾತ್ರ ಆರ್ಗಾನಿಕ್ ಮಾರ್ಕ್ಸ್ ಅಂತ ಏನು ಕರಿತಾರೆ ಆ ರೀತಿಯೇ ಇದಾವೆ. ಎಲ್ಲನೂ ಕೂಡ ವಿತ್ RH ಕಂಪ್ಯೂಟರ್ಸ್ ಅವರು ಕೂಡ ಅದು ನೋಡಿ ತಾಳೆ ಮಾಡಿ ನೋಡಿದಾರೆ, ಅಲ್ಲಿ ಯಾವುದೇ ರೀತಿ ಕಂಡಿಲ್ಲ. ಬಟ್ ಅದರ್ ಸ್ಟೇಟ್ಸಲ್ಲಿ ಈ ರೀತಿ ಭಾಳ ಕಾಣಿಸ್ತಿದ್ದಾವೆ. ನನಗೆ ಅನ್ಸೋ ಮಟ್ಟಿಗೆ KCET ಸ್ಟೂಡೆಂಟ್ಸ್ ಏನಪ್ಪ ನಿಮ್ಗೆ ಎಫೆಕ್ಟ್ ಆಗೋದು, ಇನ್ ಕೇಸ್ ಅದೇನಾದರೂ ಮತ್ತಂದರೆ ಕೌನ್ಸ್ಲಿಂಗ್ ಏನಾದರೂ ಮುಂದಕ್ಕೆ ಹೋದರೆ, ಮೀನ್ಸ್ ನೀಡ್ದು ಏನಾದರೂ ಏನಾದರೂ ಮುಂದಕ್ಕೆ ಹೋದರೆ KCET ನಿಮ್ಮದು ಕೌನ್ಸ್ಲಿಂಗ್ ಮುಂದಕ್ಕೆ ಹೋಗುತ್ತೆ. ಓಕೆ, ಅದನ್ನೇ ಹೇಳಕ್ಕೆ ಬರ್ತಿರೋದು. ನೋಡೋಣ ಏನೇನಾಗುತ್ತೋ, ಅಂದರೆ ನಾಳೆ ಗೊತ್ತಾಗುತ್ತಿದ್ದು, ನಾಳೆ ಫೈನಲ್ ಡಿಸಿಷನ್ ಕೊಡುತ್ತಂತ ಹೇಳಿದಾರೆ. ನೋಡೋಣ, ಇದನ್ನೆಲ್ಲ ಅನಲೈಸಿಸ್ ಮಾಡಿ ನಮಗೆ ಒಂಥರ ಆಗ್ತಿದೆ. ಯಾಕಂದರೆ ಒಂದೊಂದು ಸೆಂಟ್ರಲ್ಲಿ ಇಷ್ಟು ಪಾಸಿಬಲ್ ಇಷ್ಟೆಲ್ಲ ಬರೋದು ಅಂತ ನಮಗೆ ಅನಿಸುತ್ತೆ. ಬಟ್ ಎನಿವೇ ಇಷ್ಟೆಲ್ಲ ಎಕ್ಸ್ಪೋಸ್ ಎಷ್ಟೊಂದು ಜನ ನಾವಲ್ಲ, ಭಾಳ ಯೂಟ್ಯೂಬರ್ಸು ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಟ್ವಿಟ್ಟರಲ್ಲಿ ಕೂಡ ಹೋಯ್ತಂದರೆ ಅದೇ ಟ್ವೀಟ್ ಅವೇ ಕಾಣಿಸ್ತೇವೆ. ಓಕೆ, ಒಂದೊಂದು ಸೆಂಟ್ರಲ್ಲಿ ನಿಜ 700 ಮಾರ್ಕ್ಸ್ ಅಂದ್ರೆ ನಾಟ್ ಈಸಿ. ಎಷ್ಟೊಂದೆಲ್ಲ ಕಷ್ಟಪಟ್ಟು ಓದ್ತಾರೆ, ಎಷ್ಟೋ ಒಂದು ಹುಡುಗರು ಇರ್ತಾರೆ, ಎಲ್ಲೋ ಒಬ್ಬರು ಇರ್ತಾರೆ. ಬಟ್ ಇಲ್ಲ, ಒಂದೇ ಸೆಂಟ್ರಲ್ಲಿ 10 ಜನ ಸಿಗೋದು, ಇದೆಲ್ಲ ಒಂಥರ ಫನ್ನಿ ಅನಿಸಿದ್ರು ಕೂಡ ಒಂದು ವಿಚಾರ ಕಡೆ ನೋಡ್ತಂದ್ರೆ ಹುಡುಗರದು ಎಷ್ಟು ಭವಿಷ್ಯನ ಅಡಗಿರ್ತದೆ. ಎನಿವೇ ನಾಳೆ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟಿಗೆ ನಿರ್ಧಾರ ಬಿಟ್ಟಿರ್ತದೆ. ನಾಳೆ ಏನಾದರೂ ಅಪ್ಡೇಟ್ ಬಂತಂದರೆ ನಿಮ್ಗೆ ತಿಳಿಸ್ತೀನಿ ಇದೇನಾಗುತ್ತೆ ಏನಂತ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.